Today we are going to meditate from Isaiah 30:18. ಇಂದು ನಾವು ಯೆಶಾಯ 30:18ನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ. Yet the Lord longs to be gracious to you. Therefore he will rise up to show you compassion, for the Lord is a God of justice. Blessed are all who wait upon him. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. I love this verse because what are human beings that the Lord should wait upon them? ನನಗೆ ಈ ವಾಕ್ಯವೆಂದರೆ ಬಹಳ ಇಷ್ಟ. ಯಾಕಂದರೆ ಮಾನವನು ಎಷ್ಟರವನು, ದೇವರು ಕಾದಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. He is a mighty God. ಆತನು ಸರ್ವಶಕ್ತನಾದ ದೇವರು. He is seated in a throne. ತನ್ನ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. He is a creator of the universe. ವಿಶ್ವವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತನು. He not only created the world, ಆತನು ಈ ಲೋಕವನ್ನು ಮಾತ್ರ ಸೃಷ್ಟಿಸಲಿಲ್ಲ, but then he created millions of galaxies. ಮಿಲಿಯಗಟ್ಟಲೆ ನಕ್ಷತ್ರ ಗಣಗಳನ್ನು ಉಂಟು ಮಾಡಿದನು. What are human beings for him to think about them? ಯೆಹೋವನು ನಮ್ಮ ಬಗ್ಗೆ ಯೋಚಿಸುವುದಕ್ಕೆ ಮಾನವರಾದ ನಾವು ಎಷ್ಟರವರು. The Lord is so gracious. ಆತನು ಕರುಣೆ ತೋರಿಸುವ ದೇವರು. That's what we see in Exodus 34:6. ಇದನ್ನೇ ನಾವು ವಿಮೋಚನ ಕಾಂಡ 34:6ನೇ ವಚನದಲ್ಲಿ ನೋಡುತ್ತೇವೆ. The Lord is compassionate and gracious. ನಮ್ಮ ದೇವರು ಕನಿಕರವೂ ದಯೆಯೂ ಉಳ್ಳ ದೇವರು. He is slow to anger and abounding in loving kindness and truth. ಆತನು ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. God is a compassionate God. ನಮ್ಮ ದೇವರು ಕನಿಕರವುಳ್ಳ ದೇವರು. Whenever we cry out to him, ನಾವು ಯಾವಾಗ ಆತನಿಗೆ ಮೊರೆ ಇಡುತ್ತೇವೋ, he will be moved with compassion. ಆತನು ನಮ್ಮ ಮೇಲೆ ಕನಿಕರ ಪಡುತ್ತಾನೆ. And he will listen to our prayers. ಮತ್ತು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. Never say that why the Lord is not answering. ಹೇಳಬೇಡಿರಿ, ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಲಿಲ್ಲ ಯಾಕೆ? Why is he making me to wait upon God? ನಾನು ಕಾಯುವಂತೆ ದೇವರು ಯಾಕೆ ಹೀಗೆ ಮಾಡಿದ್ದಾನೆ ಎಂಬುದಾಗಿ. The Lord does everything beautiful in its time. ದೇವರು ಎಲ್ಲವನ್ನೂ ಸುಂದರವಾಗಿ ತಕ್ಕ ಸಮಯದಲ್ಲಿ ಮಾಡುತ್ತಾನೆ. But then he waits for us so that we will be repenting of all our sins. ನಾವು ನಮ್ಮ ಎಲ್ಲಾ ಪಾಪಗಳಿಗೂ ಪಶ್ಚಾತ್ತಾಪ ಪಡಬೇಕೆಂದು ಆತನು ಕಾದಿರುವನು. He gives the blessing at the right moment. ಆ ಸಮಯದಲ್ಲಿಯೇ ಆತನು ಆಶೀರ್ವಾದಗಳನ್ನು ನಮಗೆ ಕೊಡುವನು. In 1 Peter 3:20 the Bible says, 1 ಪೇತ್ರ 3:20ನೇ ವಚನದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, God waited patiently while Noah was building his ark. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. Only 8 people were saved from drowning in that terrible flood. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. The Lord was waiting for Noah to build his boat. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ಕಾದಿದ್ದನು ಎಂಬುದಾಗಿ ಬರೆದಿದೆ. Do you know how long it took for Noah to build the boat? ನೋಹನು ನಾವೆಯನ್ನು ಕಟ್ಟಿಸಲು ಎಷ್ಟು ಸಮಯ ಹಿಡಿಯಿತು ಎಂದು ನಿಮಗೆ ಗೊತ್ತೇ? The researchers say it took nearly 120 years to build his boat. ಸಂಶೋಧಕರು ಹೇಳುತ್ತಾರೆ, ಅವರಿಗೆ 120 ವರ್ಷಗಳು ನಾವೆಯನ್ನು ಕಟ್ಟುವುದಕ್ಕೆ ಹಿಡಿಯಿತು ಎಂಬುದಾಗಿ. That much long the Lord waited for the repentance of the rebellious people there. ಆ ದುಷ್ಟ ಜನರು ಪಶ್ಚಾತ್ತಾಪ ಪಡಬೇಕು, ತಿರುಗಿಕೊಳ್ಳಬೇಕು ಎಂಬುದಾಗಿ ದೇವರು ಅಷ್ಟು ವರ್ಷಗಳ ಕಾಲ ಕಾದನು. In the beginning we saw from Isaiah 30:18. ನಾವು ಮೊದಲೇ ನೋಡಿದ ಯೆಶಾಯ 30:18ನೇ ವಚನದಲ್ಲಿ How does it begin? ಇದು ಹೇಗೆ ಪ್ರಾರಂಭವಾಗುತ್ತದೆ? It says, yet the Lord longs to be gracious to you. ನಿಮಗೆ ಕನಿಕರ ತೋರಿಸಬೇಕೆಂದು ದೇವರು ಕಾದಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Why the scripture says yet? ಇನ್ನೂ ಕಾದಿರುವನು ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ? The Israelites, they were so rebellious. ಇಸ್ರಾಯೇಲ್ಯರು ಬಹಳ ಅವಿಧೇಯರಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. They did not
want the direction of God. ದೇವರು ದಿಕ್ಕು ತೋರಿಸುವುದನ್ನು ಅವರು ಇಷ್ಟಪಡಲಿಲ್ಲ. They did not even want God. ಅವರಿಗೆ ದೇವರು ಬೇಕಾಗಿರಲಿಲ್ಲ. They did not want the prophets of God to prophesy. ಪ್ರವಾದಿಗಳ ಪ್ರವಾದನೆಯನ್ನು ಕೂಡ ಅವರು ಸ್ವೀಕರಿಸಲಿಲ್ಲ. In Isaiah 32, the Lord with mourning he says, ಏಷಾಯ 32ನೇ ವಚನದಲ್ಲಿ ದುಃಖದಿಂದ ದೇವರು ಹೀಗೆ ಹೇಳುತ್ತಾನೆ. He says this to Israelites like, without consulting me, you have gone down to Egypt. ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ ಎಂಬುದಾಗಿ ಆತನು ಇಸ್ರಾಯೇಲ್ಯರಿಗೆ ಹೇಳುತ್ತಾನೆ. You have put your trust in Pharaoh's protection. ನಿಮ್ಮ ಭರವಸೆ ಫರೋಹನ ಆಶ್ರಯದ ಮೇಲೆ ಇದೆ ಎಂಬುದಾಗಿ ದೇವರು ಹೇಳಿದನು. You have tried to hide yourself in his shade. ಫರೋಹನ ಆಶ್ರಯದಲ್ಲಿ ಮರೆಯಾಗಬೇಕು ಎಂಬುದಾಗಿ ನೀವು ಬಯಸಿದಿರಿ. And in verse 1 he says, 1ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾನೆ, you have made plans contrary to mine. ನನ್ನ ಮಾತನ್ನು ಕೇಳದೆ ನನ್ನ ಯೋಜನೆಗೆ ವಿರುದ್ಧವಾದ ಯೋಜನೆಯನ್ನು ನೀವು ಮಾಡಿದ್ದೀರಿ. You make alliances not directed by the Holy Spirit. ನನ್ನ ಆತ್ಮ ಪ್ರೇರಿತರಾಗದೆ ನೀವು ಉಪಾಯವನ್ನು ನೇಯ್ದಿದ್ದೀರಿ. But by my spirit. ಆದರೆ ನನ್ನ ಆತ್ಮ ಪ್ರೇರಿತರಾಗದೆ. Thus you are heaping sin upon sin. ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದೀರಿ. The Lord was waiting for them to repent for a long time. ಅನೇಕ ವರ್ಷಗಳ ಕಾಲ ಅವರು ತಿರುಗಿಕೊಳ್ಳಬೇಕು ಎಂದು ಯೆಹೋವನು ಕಾದಿದ್ದನು. But then they were sinning again and again and again. ಆದರೆ ಇಸ್ರಾಯೇಲರು ಪದೇ ಪದೇ ಪಾಪವನ್ನು ಮಾಡುತ್ತಲೇ ಹೋದರು. Even today we have come to seek such a patient God. ಅಂತ ತಾಳ್ಮೆಯುಳ್ಳ ದೇವರನ್ನು ಹುಡುಕುತ್ತಾ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. God is so patient with us. ನಮ್ಮೊಂದಿಗೆ ಆತನು ಬಹಳ ತಾಳ್ಮೆಯುಳ್ಳ ದೇವರು. The Bible says he is long suffering. ಸತ್ಯವೇದವು ಹೇಳುತ್ತದೆ ಆತನು ದೀರ್ಘ ಶಾಂತನು ಎಂಬುದಾಗಿ. He is so compassionate. ಬಹಳ ಕನಿಕರವುಳ್ಳ ದೇವರು. He is full of mercy. ಆತನು ಕರುಣೆಯುಳ್ಳ ದೇವರು. But then if we trust God, ನಾವು ಆತನನ್ನು ನಂಬುವುದಾದರೆ, then he gives us the strength and courage to move forward. ನಮಗೆ ಮುಂದೆ ಸಾಗಲು ಬಲವನ್ನು ಧೈರ್ಯವನ್ನು ಆತನು ನೀಡುತ್ತಾನೆ. In Isaiah 30:15 we see, ಏಷಾಯ 30:15ನೇ ವಚನದಲ್ಲಿ ನೋಡುತ್ತೇವೆ, the Lord says, only in trusting me and resting in me you will be saved. ಆತನು ಹೇಳುತ್ತಾನೆ, ಶಾಂತರಾಗಿ ಭರವಸದಿಂದಿರಿ, ಸುಮ್ಮನಿರಿ, ನಿಮಗೆ ರಕ್ಷಣೆಯಾಗುವುದು ಎಂಬುದಾಗಿ. In quietness and confidence will be your strength. ಶಾಂತವಾಗಿರುವುದು ಮತ್ತು ಭರವಸದಿಂದಿರುವುದೇ ನಿಮ್ಮ ಬಲ. This verse reminds me of me to be still and know that he is God. ಈ ವಾಕ್ಯವು ನನಗೆ ನೆನಪಿಸುತ್ತದೆ, ನಾನು ಆತನಲ್ಲಿ ದೃಢವಾಗಿರಬೇಕು, ಆತನೇ ದೇವರೆಂದು ನಂಬಬೇಕೆಂದು. Be still and know that he is God. ಸುಮ್ಮನೆ ಇರ್ರಿ, ಆತನೇ ದೇವರೆಂದು ತಿಳಿದುಕೊಳ್ಳಿರಿ. He holds your tomorrow. ನಿಮ್ಮ ನಾಳೆಯನ್ನು ಆತನು ಬಲ್ಲನು. Many times I keep on saying this verse that is from Jeremiah 29:11. ಯೆರೆಮೀಯ 29:11ನೇ ವಚನದ ಬಗ್ಗೆ ಯಾವಾಗಲೂ ನಾನು ಹೇಳುತ್ತೇನೆ. Here the Lord says, I know the plans I have for you. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನು ಬಲ್ಲೆನು ಎಂಬುದಾಗಿ ಹೇಳುತ್ತಾನೆ. I know the thoughts I have for you. ನಿಮಗೋಸ್ಕರ ಮಾಡಿಕೊಂಡಿರುವ ಆಲೋಚನೆಯನ್ನು ನಾನು ಬಲ್ಲೆನು. Those thoughts are not for evil but for good. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ ಎಂದು. My thoughts are for you to give you a future and a hope. ನಿಮಗೆ ಗತಿ ಇರಲಿ, ನಿರೀಕ್ಷೆ ಇರಲಿ ಎಂಬುದಾಗಿ ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು. All we have to do is to trust and obey his word. ನಾವು ಮಾಡಬೇಕಾದದ್ದು ಇಷ್ಟೇ, ಆತನಲ್ಲಿ ಭರವಸೆ ಬಿಡಬೇಕು ಮತ್ತು ಆತನಿಗೆ ವಿಧೇಯರಾಗಿ ನಡೆಯಬೇಕು. In the Bible, Job went through much loss. ಸತ್ಯವೇದದಲ್ಲಿ ನೋಡುತ್ತೇವೆ, ಯೋಬನು ಬಹಳ ನಷ್ಟಪಟ್ಟನು. But even then he said, even though he slays me, I will yet trust in the Lord. ಆದರೂ ಕೂಡ ಅವನು ಹೇಳಿದನು, ದೇವರು ನನ್ನ ಪ್ರಾಣವನ್ನು ತೆಗೆದರೂ ಕೂಡ ಆತನಲ್ಲಿಯೇ ಭರವಸವಿಡುತ್ತೇನೆ ಎಂದು. It is easy to say, trust in the Lord, then you will have strength.
ನಿಮ್ಮ ಭರವಸೆಯೇ ನಿಮ್ಮ ಬಲ ಎಂಬುದಾಗಿ ಹೇಳುವುದು ಬಹಳ ಸುಲಭ. But it is very, very hard to follow that. ಅದನ್ನು ಹಿಂಬಾಲಿಸುವುದು ಬಹಳ ಕಷ್ಟವಾದದ್ದು. When we go through trials in our lives, ನಮ್ಮ ಜೀವಿತದಲ್ಲಿ ಸಂಕಟಗಳು ಬರುವಾಗ we become weak ಬಲಹೀನರಾಗುತ್ತೇವೆ and we shed tears ಕಣ್ಣೀರು ಸುರಿಸುತ್ತೇವೆ and we won't even feel the presence of God in us. ನಮ್ಮಲ್ಲಿ ದೇವರ ಪ್ರಸನ್ನತೆಯನ್ನು ಕೂಡ ನಾವು ಅನುಭವಿಸುವುದಿಲ್ಲ. That's why Jesus says, "Come to me, those who are burdened and heavy laden, I will give you rest." ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು. Whenever you feel weak, whenever you feel tired, come running to Jesus. ನಿಮಗೆ ಸುಸ್ತಾದಾಗ, ಬಲಹೀನರಾದಾಗ ನೀವು ಯೇಸುವಿನ ಬಳಿಗೆ ಓಡೋಡಿ ಬನ್ನಿರಿ. That's how a brother called Shashank Pradhan, he did that. ಸಹೋದರನಾದ ಶಶಾಂಕ್ ಪ್ರಧಾನ್ ಇದನ್ನೇ ಮಾಡಿದರು. He was a supervisor in a plumbing company. ಪ್ಲಂಬಿಂಗ್ ಕಂಪನಿಯಲ್ಲಿ ಅವರು ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು. He had a dream of having his own house. ಅವರಿಗೆ ತನ್ನ ಸ್ವಂತ ಮನೆ ಇರಬೇಕು ಎಂಬ ಆಸೆ ಇತ್ತು. Because for 15 long years he had been in different rental houses. ಯಾಕಂದರೆ 15 ವರ್ಷಗಳಿಂದ ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ಅವರು ವಾಸಿಸುತ್ತಿದ್ದರು. But then in the year 2020, during the COVID time, he got COVID. ಮತ್ತು 2020ರಲ್ಲಿ ಆ ಕೋವಿಡ್ ಸಮಯದಲ್ಲಿ ಅವರಿಗೂ ಕೂಡ ಕೋವಿಡ್ ಆಯಿತು. He was so sick. ಅವರು ಅಸ್ವಸ್ಥರಾಗಿದ್ದರು. And finally he lost his job also. ಅವರು ತಮ್ಮ ಉದ್ಯೋಗವನ್ನು ಕೂಡ ಕಳೆದುಕೊಂಡರು. His dream was shattered. ಅವರ ಕನಸು ನುಚ್ಚು ನೂರಾಯಿತು. He was wondering whether he will have the house or not. ಅವರು ನೆನೆಸಿದರು, ನನಗೊಂದು ಮನೆ ಆಗುವುದು ಸಾಧ್ಯವೋ ಎಂಬುದಾಗಿ. Only at that time his wife Rashmita, she came running to the Raipur prayer tower. ಆಗ ಅವರ ಹೆಂಡತಿ ರಶ್ಮಿತಾ ರಾಯ್ಪುರ್ನಲ್ಲಿರುವ ಪ್ರಾರ್ಥನಾ ಗೋಪುರಕ್ಕೆ ಓಡೋಡಿ ಬಂದರು. And he cried out to God in the chapel, and she even asked the prayer intercessors to pray for her husband. ಪ್ರಾರ್ಥನಾ ಮಂದಿರದಲ್ಲಿ ಅವರು ಅಳುತ್ತಾ ಪ್ರಾರ್ಥಿಸಿದರು ಮತ್ತು ಪ್ರಾರ್ಥನಾ ಮಧ್ಯವರ್ತಿಗಳಲ್ಲಿ ಪ್ರಾರ್ಥಿಸಲು ಹೇಳಿದರು. The prayer intercessors had been praying for them continuously. ಪ್ರಾರ್ಥನಾ ಮಧ್ಯಸ್ಥಗಾರರು ಅವರಿಗೋಸ್ಕರ ಎಡೆಬಿಡದೆ ಪ್ರಾರ್ಥಿಸಿದರು. The sister was receiving calls every day. ಪ್ರತಿದಿನ ಆಕೆಗೆ ಫೋನ್ ಕರೆಗಳನ್ನು ಮಾಡಿ ಪ್ರಾರ್ಥಿಸಲಾಯಿತು. And one day when they called brother Shashank, he took the receiver and talked to them. ಒಂದು ದಿನ ಅವರು ಫೋನ್ ಕರೆ ಮಾಡಿದಾಗ ಸಹೋದರ ಶಶಾಂಕ್ ರವರೇ ಫೋನ್ ಕರೆಯನ್ನು ಸ್ವೀಕರಿಸಿ ಮಾತನಾಡಿದರು. The prayer intercessor, they counseled him. ಪ್ರಾರ್ಥನಾ ಮಧ್ಯಸ್ಥಗಾರರು ಅವರೊಂದಿಗೆ ಸಮಾಲೋಚನೆ ಮಾಡಿದರು. On the other side there was a sister calling. ಪ್ರಾರ್ಥನಾ ಮಧ್ಯಸ್ಥಗಾರರಾಗಿ ಒಬ್ಬ ಸಹೋದರಿ ಕರೆಯನ್ನು ಮಾಡಿದರು. She even suggested for him to start a new plumbing business. ಹೊಸ ಪ್ಲಂಬಿಂಗ್ ವ್ಯಾಪಾರವನ್ನೇ ಪ್ರಾರಂಭಿಸುವಂತೆ ಆಕೆ ಸೂಚಿಸಿದರು. Immediately this brother obeyed and started a plumbing business. ಕೂಡಲೇ ಈ ಸಹೋದರನು ಅದಕ್ಕೆ ವಿಧೇಯನಾಗಿ ಪ್ಲಂಬಿಂಗ್ ವ್ಯವಹಾರವನ್ನು ಪ್ರಾರಂಭಿಸಿದನು. To his amazement, immediately, just right on that day, a plumbing company called him and asked him to come and work in their premises to do the plumbing work. ಆಶ್ಚರ್ಯವೋ ಎಂಬಂತೆ ಒಂದು ಪ್ಲಂಬಿಂಗ್ ಕಂಪನಿಯು ಬಂದು ನಮ್ಮಲ್ಲಿ ನೀವು ಕೆಲಸವನ್ನು ಮಾಡಿರಿ ಎಂಬುದಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿ ಮಾತನಾಡಿದರು. Within a week he got 70,000 rupees. ಒಂದೇ ವಾರದಲ್ಲಿ ಅವರಿಗೆ 70,000 ರೂಪಾಯಿಗಳು ದೊರಕಿದವು. Hallelujah. 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 What a good God we have. ಎಂತ ಒಳ್ಳೆ ದೇವರು ನಮ್ಮೊಂದಿಗಿದ್ದಾನೆ ನೋಡಿರಿ. And today he is having 20 people in 10 different sites under him. ಈಗ ಅವರ ಅಡಿಯಲ್ಲಿ 20 ಕೆಲಸಗಾರರು ಕೆಲಸ ಮಾಡುವುದನ್ನು ನಾವು ನೋಡುತ್ತೇವೆ. In the year 23, November 23rd, when his daughter Aradhana, when she was celebrating her birthday, he sponsored a
TV program. 2023ರಲ್ಲಿ ನವೆಂಬರ್ 23ನೇ ತಾರೀಕು ಅವರ ಮಗಳಾದ ಆರಾಧನಾ ಇವರ ಜನ್ಮದಿನದ ಪ್ರಯುಕ್ತ ಅವರು ಟಿವಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದರು. In that program, my husband prayed for them to have a new house. ಆ ಕಾರ್ಯಕ್ರಮದಲ್ಲಿ ನನ್ನ ಗಂಡ ಅವರಿಗೊಂದು ಹೊಸ ಮನೆಗಾಗಿ ಬೇಡಿಕೊಂಡರು. And just after the prayer, he could build a house of his own. ಆ ಪ್ರಾರ್ಥನೆಯ ನಂತರ ಅವರದೇ ಸ್ವಂತ ಮನೆಯನ್ನು ಕಟ್ಟಲು ಸಾಧ್ಯವಾಯಿತು. Praise God. ದೇವರಿಗೆ ಸ್ತೋತ್ರವಾಗಲಿ. Today he is having a house of his own. ಇಂದು ಅವರಿಗೆ ಸ್ವಂತ ಮನೆ ಇದೆ. And he has enrolled his business in business blessing plan in the Jesus Calls ministry. ಇಂದು ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಅವರು ತಮ್ಮ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. After 15 long years, they are living in a house of their own. 15 ವರ್ಷಗಳ ನಂತರ ತಮ್ಮದೇ ಆದ ಸ್ವಂತ ಮನೆಯನ್ನು ಅವರು ಕಟ್ಟಿಕೊಂಡಿದ್ದಾರೆ. Will not God answer your prayers also, dear friend? ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಪ್ರಾರ್ಥನೆಗಳಿಗೂ ಕೂಡ ದೇವರು ಹೀಗೆ ಉತ್ತರಿಸುವನಲ್ಲವೇ? God longs to answer your prayer. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಕ್ಕಾಗಿ ದೇವರು ಕಾದಿದ್ದಾನೆ. He is so gracious. ಆತನು ಕೃಪೆಯುಳ್ಳ ದೇವರು.